ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ. ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಮಾನ್ಯ ಕೇಳುಗರಿಗೆಲ್ಲ ಮನದಾಳದ ನಮನ. ಪುರಾಣಾಮೃತ ನಿಮ್ಮೆಲ್ಲರ ಆಸಕ್ತಿ, ಸಹಕಾರ, ಪ್ರತಿಕ್ರಿಯೆಗಳೊಂದಿಗೆ ಯಶಸ್ವಿಯಾಗಿ ಮುಂದುವರಿಯುತ್ತಿರುವ ಈ ಸಂದರ್ಭದಲ್ಲಿ 6ನೇ ಸಂಪುಟದೊಂದಿಗೆ 109 ಸಂಚಿಕೆಗಳು ಸಮಾಪ್ತಿಗೊಂಡವು. ಈ 7ನೇ ಸಂಪುಟದಲ್ಲಿ ಭಗವದಿಚ್ಛೆಯಂತೆ ಅತಿ ವಿಶಿಷ್ಟವೂ ಅತ್ಯಂತ ಪ್ರಾಮುಖ್ಯವೂ ಜೊತೆಗೆ ಅಷ್ಟೇ ಸಂಕೀರ್ಣವೂ ಸ್ವಲ್ಪ ಜಾಗರೂಕತೆ ಅಥವಾ ಅರ್ಥೈಸಿಕೊಳ್ಳುವಾಗ ಸ್ವಲ್ಪ ವ್ಯತ್ಯಯವಾದರೂ ಗೊಂದಲಕ್ಕೂ ಎಡೆಮಾಡಿಕೊಡಬಹುದಾದ ಒಂದು ಪುರಾಣದ ವಿಚಾರ ಸದಭಿರುಚಿಯ ಕೇಳುಗರಾದ ನಿಮ್ಮ ಮುಂದಿಡುವುದು ಖುಷಿಯ ವಿಚಾರವೇ ಸರಿ. ಅದೇ ಗರುಡ ಪುರಾಣ. ಸರ್ವ ಪಿತೃಗಳಿಗೂ ಶಿರಬಾಗುತ್ತಾ ಅಶಾಸ್ತ್ರೀಯವಾದುದು, ಅಪ್ರಬುದ್ಧತೆಯಿಂದ ಕೂಡಿರುವುದು ಏನಾದರೂ ಇದ್ದರೆ ಮನ್ನಿಸಬೇಕೆಂದು ಪ್ರಾರ್ಥಿಸುತ್ತಾ, ಗರುಡ ಗಮನವನ್ನು ನೆನೆಯುತ್ತಾ ಗರುಡ ಪುರಾಣವನ್ನು ಆರಂಭಿಸುತ್ತಿದ್ದೇನೆ. ಪ್ರಮುಖ ಅಷ್ಟಾದಶ ಪುರಾಣಗಳಲ್ಲಿ ಗರುಡ ಪುರಾಣ ವಿಭಿನ್ನತೆಯಿಂದಲೂ ವೈಚಿತ್ರ್ಯಪೂರ್ವ ಸಂಗತಿಗಳಿಂದಲೂ ಬೀಭತ್ಸ ರೌದ್ರ ವಿಚಾರಗಳಿಂದಲೂ ಭೀತಿ ಅಸಹ್ಯ ಹುಟ್ಟಿಸುವ ಸನ್ನಿವೇಶಗಳಿಂದಲೂ ಕೂಡಿ ಅನ್ಯತ್ರ ಅಲಭ್ಯವಾಗಿದೆ, ಅಸದೃಶವಾಗಿದೆ. ರೋಮಾಂಚಕ ವಿಚಾರಗಳ ಈ ಗುಚ್ಛವನ್ನು ಅಷ್ಟೇ ಜಾಗರೂಕತೆಯಿಂದ, ಅಂದರೆ ಮೈಯೆಲ್ಲ ಕಿವಿಯಾಗಿ ನೀವುಗಳು ಆಲಿಸುವಿರಿ ಎಂಬ ವಿಶ್ವಾಸವಿದೆ. ಆದರೆ ಶ್ರೋತೃಗಳೇ, ಇನ್ನೊಂದು ಸಂಗತಿ ಎಂದರೆ ಈ ಗರುಡ ಪುರಾಣದ ಸುತ್ತ ತುಂಬಿಕೊಂಡಿರುವ ಜನಸಾಮಾನ್ಯರ ನಂಬುಗೆಗಳು, ಒಂದು ರೀತಿಯ ಭಯ. ಆದರೆ ಇದೆಲ್ಲವೂ ಲೌಕಿಕ ಜೀವನದ ಸುಖ ಲೋಲುಪತೆಯುಳ್ಳವರು ಹಾಗೂ ಕೇವಲ ಭೋಗಾಕಾಂಕ್ಷಿಗಳು ಮಾತ್ರವಲ್ಲದೆ ಸಾವಿನ ಬಗ್ಗೆ ಆಲೋಚಿಸಲು ಭಯಪಡುವವರು ಹಾಗೂ ಕೆಲವು ತಥಾಕಥಿತ, ಅಂದರೆ ಸೋ ಕಾಲ್ಡ್ ವಿದ್ವಾಂಸರು ಮತ್ತು ಮುಗ್ಧರು ಲಾಗಾಯತಿನಿಂದ ಬೆಳೆಸಿಕೊಂಡು ಬಂದ ವಿಚಾರಗಳೇ ಸರಿ. ಹೊರತು ಶಾಸ್ತ್ರೀಯವಾಗಿ ಆಗಲಿ ವೈಜ್ಞಾನಿಕವಾಗಿ ಆಗಲಿ ಎಲ್ಲೂ ಗರುಡ ಪುರಾಣಕ್ಕೆ ನಿಬಂಧನೆಗಳು, ನಿರ್ಬಂಧಗಳು ಕಾಣಬರುವುದಿಲ್ಲ. ಬದಲಿಗೆ ನಿಯತಿಯ ನಿಯಮ, ಕರ್ಮ ಸಿದ್ಧಾಂತಗಳ ಮೂಲದ ನಿಷ್ಕರ್ಷೆ, ಜೀವಕೋಟಿಗಳ ಪಾಪ ಪುಣ್ಯಗಳ ವಿಮರ್ಶೆ, ವಿಚಾರಣೆ ಮಾಡಿ ದಂಡನೆ ಯಾ ಪುರಸ್ಕಾರ ಇವುಗಳ ಬಗ್ಗೆ ನಿರ್ಧರಿಸುವ ದೇಹಾಂತ್ಯದ ನಂತರ ಏನು, ಆತ್ಮ, ಸೂಕ್ಷ್ಮದೇಹ, ಪ್ರೇತಾತ್ಮ, ಮೋಕ್ಷ ಇತ್ಯಾದಿ ಆದಿ ಭೌತಿಕ ವಿಚಾರಗಳ ಬಗೆಗಿನ ಅಧಿಕಾರಯುತ ಕೃತಿಯಾಗಿರುವ ಗರುಡ ಪುರಾಣ ಪ್ರತಿಯೊಬ್ಬರೂ ಸ್ವಲ್ಪವಾದರೂ ಅರಿತಿರಲೇಬೇಕಾದ ವಿಷಯ. ತನ್ಮೂಲಕ ದೇಹಾಂತ್ಯದ ಬಗೆಗಿನ ಭೀತಿ, ಸಾವಿನ ಕುರಿತ ವಿನಾಕಾರಣ ಹೆದರಿಕೆಯು ಸಾಕಷ್ಟು ಕಡಿಮೆಗೊಳ್ಳುವುದು ನಿಸ್ಸಂಶಯ. ಇಂಥ ಈ ಗರುಡ ಪುರಾಣದ ಕರ್ತೃ ಕೂಡ ವೇದವ್ಯಾಸ ಮಹರ್ಷಿಗಳೇ. ಶ್ರೀಮನ್ನಾರಾಯಣ ಹಾಗೂ ಅವನ ವಾಹನವಾದ ಪಕ್ಷಿರಾಜ ಗುರುತ್ಪಂತನ ನಡುವೆ ನಡೆದ ಈ ಮರಣೋತ್ತರ ವಿಚಾರಗಳ ಸಂವಾದ ಗರುಡ ಪುರಾಣವೆಂದೇ ಖ್ಯಾತವಾಗಿದೆ. ಗರುಡನಿಗೆ ಶ್ರೀಹರಿಯಿಂದ ಬೋಧಿಸಲ್ಪಟ್ಟುದರಿಂದ ಇದೊಂದು ವೈನತೆಯ ಪುರಾಣ ಎಂದು ಕರೆಯಲಾಗುತ್ತದೆ. ಬರೋಬ್ಬರಿ 19,000 ಶ್ಲೋಕಗಳಿಂದ ಕೂಡಿದ ಬೃಹತ್ ಪುರಾಣವಾಗಿರುವ ಇದರಲ್ಲಿ 3 ಕಾಂಡಗಳಿವೆ. ಅದರಲ್ಲೂ ಪ್ರೇತಕಾಂಡ ಅತ್ಯಂತ ಪ್ರಸಿದ್ಧವಾದುದು. ಭರತಖಂಡದ ಉದ್ದಗಲಕ್ಕೂ ವ್ಯಕ್ತಿಯ ದೇಹಾಂತ್ಯದಿಂದ ಮೊದಲುಗೊಂಡು ವೈಕುಂಠ ಸಮಾರಾಧನೆಯವರೆವಿಗೂ, ಅಂದರೆ ಸತ್ತ ನಂತರ 13ನೆಯ ದಿವಸದವರೆವಿಗೂ ಗರುಡ ಪುರಾಣವನ್ನು ವಾಚಿಸುವ ಪರಿಪಾಠವಿದೆ. ಆಯಾ ಪ್ರದೇಶ, ಸನ್ನಿವೇಶ, ಕಾಲ, ಸಮುದಾಯ ವರ್ಗಗಳಿಗನುಸಾರ
ವ್ಯತ್ಯಾಸವಿದೆಯಾದರೂ ಉತ್ತರ ಕ್ರಿಯಾವಿಧಿಗಳು, ಊರ್ಧ್ವ ದೈಹಿಕ ಕರ್ಮಗಳೆಲ್ಲವೂ ಗರುಡ ಪುರಾಣದ ನಿರ್ದೇಶನದಂತೆಯೇ ನಡೆಯುವುದು, ಪ್ರತ್ಯಕ್ಷವಾಗಿ ಇಲ್ಲ ಪರೋಕ್ಷವಾಗಿ. ಹೀಗೆ ಅಪರ ಕ್ರಿಯೆಗಳಲ್ಲಿ ಬಿಗಿ ಹಿಡಿತವನ್ನು ಹೊಂದಿರುವ ಏಕಮೇವ ಪುರಾಣವಾಗಿ ನಮ್ಮೆದುರಿಗಿದೆ ಈ ಗರುಡ ಪುರಾಣ. ಬಾಳಿನ ನಶ್ವರತೆಯನ್ನು ತೋರಿಸುವ ದೀವಿಗೆಯಾಗಿ ನಮ್ಮೆದುರಿಗಿದೆ ಈ ಗರುಡ ಪುರಾಣ. ಲೋಕೋತ್ತರಗಳ ನ್ಯಾಯಗಳನ್ನು ವಿಮರ್ಶಿಸುವ ಬ್ರಹ್ಮಾಂಡದ ದಿವ್ಯ ನ್ಯಾಯಾಲಯವಾಗಿ ನಮ್ಮೆದುರಿಗಿದೆ ಈ ಗರುಡ ಪುರಾಣ. ಹೆಚ್ಚಿನ ಪುರಾಣಶಾಸ್ತ್ರಗಳು ಭಗವದ್ವರ್ಣನೆಯನ್ನು, ದೇವರ ಲೀಲೆಗಳನ್ನು ಅಥವಾ ಇತರ ಪೌರಾಣಿಕ ಮಹಾಪುರುಷರ ಜೀವಿತಾವಧಿಯ ಸಾಧನೆಗಳನ್ನು ಹೇಳಿದರೆ, ಕೇವಲ ಈ ಗರುಡ ಪುರಾಣ ಮಾತ್ರ ಜೀವನದ ನಂತರವೇನು ಎಂಬ ಗಾಢವಾದ ವಿಚಾರದ ಬಗ್ಗೆ ಅಧಿಕೃತವಾಗಿ ನಡೆಯುತ್ತದೆ. ಪ್ರೀತಿ ಶ್ರೋತೃಗಳೇ, ಆಸಕ್ತಿದಾಯಕ ಇನ್ನೊಂದು ಸಂಗತಿ ಎಂದರೆ, ಗರುಡ ಪುರಾಣ ಕೇವಲ ಹುಟ್ಟು, ಸಾವು, ಪುನರ್ಜನ್ಮ, ಮೋಕ್ಷ, ಸ್ವರ್ಗ, ನರಕ, ದಂಡನೆ ಇತ್ಯಾದಿ ಪಾರಮಾರ್ಥಿಕ ವಿಷಯಗಳ ಬಗ್ಗೆ ಮಾತ್ರವಲ್ಲದೆ ವಿಶ್ವವಿಜ್ಞಾನ, ದೇವತಾಶಾಸ್ತ್ರದ ಬಗೆಗೂ ತಿಳಿಸುತ್ತದೆ ಎಂಬುದು ಬಹುಮಂದಿಗೆ ತಿಳಿದಿಲ್ಲ. ಮಾತ್ರವಲ್ಲ, ವಾಸ್ತುಶಿಲ್ಪ, ಶಿಲ್ಪಶಾಸ್ತ್ರದ ವಿಚಾರವೂ ಇಲ್ಲಿದೆ. ಹಾಗೆಯೇ ರತ್ನಗಳ ಪರೀಕ್ಷಾ ವಿಧಾನ, ಆಯುರ್ವೇದ, ಯೋಗ, ಬ್ರಹ್ಮಗೀತೆಯ ಕುರಿತಾಗಿಯೂ ಸಾಕಷ್ಟು ಶ್ಲೋಕಗಳಿದ್ದು ಜಾಗತಿಕ ಸಾಹಿತ್ಯದಲ್ಲಿ ಅಮೂಲ್ಯವಾದ ರತ್ನವಾಗಿದೆ. ಈ ರೀತಿ ವ್ಯಾಪಕವಾದ ವಸ್ತು ವೈವಿಧ್ಯಗಳನ್ನೊಳಗೊಂಡು ಗರುಡ ಪುರಾಣ ಕೇವಲ ಸತ್ತವರ ವಿಚಾರ ಮಾತ್ರವಲ್ಲದೆ ಬದುಕಿ ಇರುವವರ ಬಾಳ ಸಾರ್ಥಕತೆಯತ್ತಲೂ ಹೇಳುತ್ತದೆ ಎಂಬುದು ಗಮನಾರ್ಹ. ಆನೆ ಇದ್ದರೂ ಲಕ್ಷ, ಸತ್ತರೂ ಲಕ್ಷ ಎನ್ನುವ ಗಾದೆ ಮಾತಿನಂತೆ ಬಹುಶಃ ಗರುಡ ಪುರಾಣ ಒಂದೇ ಮಾನವನು ಜೀವಿಸಿದ್ದಾಗಲೂ ಮರಣಿಸಿದ ಮೇಲೂ ಪ್ರಯೋಜನಕ್ಕೆ ಬರುವ ಒಂದೇ ಒಂದು ಪುರಾಣ ಗ್ರಂಥವಾಗಿದೆ. ಆದರೆ ದುರದೃಷ್ಟವಶಾತ್ ಜನಸಾಮಾನ್ಯರಿಂದ ಒಂದು ರೀತಿಯ ಅವಗಣನೆಗೆ ಒಳಗಾಗಿ ಭಯವನ್ನುಂಟು ಮಾಡುವ ಗ್ರಂಥವಾಗಿ ಸೂತಕ ಸಾಹಿತ್ಯವೆಂದು ಅಪವಾದಕ್ಕೆ ಒಳಗಾದ ಗರುಡ ಪುರಾಣದ ಮಹತ್ವ, ಅಗತ್ಯ ಈ 5G ಜಮಾನದಲ್ಲಿ ತಿಳಿದುಕೊಳ್ಳಬೇಕಾದುದು ಅತ್ಯವಶ್ಯವಾಗಿದೆ. ಆರ್ಷ ಪರಂಪರೆಯ ವೇದೋಪನಿಷತ್ತುಗಳಲ್ಲಿ, ಪುರಾಣಗಳಲ್ಲಿ ಗರುಡ ಪುರಾಣದಂತೆ ಹೇವರಿಕೆ, ತಾತ್ಸಾರಕ್ಕೆ ಮಾತ್ರವಲ್ಲ ತಪ್ಪು ಕಲ್ಪನೆಗೆ ಕಾರಣವಾದ ಇನ್ನೊಂದು ಕೃತಿ ಇದ್ದರೆ ಅದು ಅಥರ್ವವೇದ. ಅಥರ್ವವೇದದಂತೆ ವ್ಯಾಪಕವಾದ ಜ್ಞಾನ ಭಂಡಾರದ ಖನಿಯಾಗಿರುವ, ಜಾಗತಿಕ ಮಟ್ಟದಲ್ಲಿ ವಿರಳ ಕೃತಿಯಾಗಿರುವ, ತನ್ನ ವೈಚಾರಿಕ, ತಾರ್ಕಿಕ ಹಾಗೂ ಕರಾರುವ ನಿಲುವುಗಳಿಂದ ಆಧ್ಯಾತ್ಮಿಕ ವಲಯದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಪ್ರಪಂಚದ ಏಕಮೇವ ದ್ವಿತೀಯ ಕೃತಿ ಈ ಗರುಡ ಪುರಾಣ. ಗರುಡ ಪುರಾಣದ ಒಂದು ಸುಪ್ರಸಿದ್ಧ ಶ್ಲೋಕದೊಂದಿಗೆ ಇಂದಿನ ಪರಿಚಯಾತ್ಮಕ ನುಡಿಗೆ ಪೂರ್ಣ ವಿರಾಮ ಹಾಡೋಣ. ಕದಾಚಿತ್ ಸುಖಮಾಸೀನಂ ವೈಕುಂಠೇ ಶ್ರೀಹರಿಂ ಗುರುಂ ವಿನಯಾವನತೋ ಭೂತ್ವಾ ಪಪ್ರಚ್ಛ ವಿನತಾಸುತಃ. ಅಂದರೆ ವೈಕುಂಠದಲ್ಲಿ ಎಲ್ಲರಿಗೂ ಉಪದೇಶ ನೀಡುವ ಶ್ರೀಹರಿಯು ಆನಂದದಿಂದಿದ್ದಾಗ ಗರುಡ ಪಕ್ಷಿಯು ವಿನಯದಿಂದ ಪ್ರಶ್ನೆ ಕೇಳಲು ಮನಮಾಡುವನು. ಅಂದರೆ ಈ ಗರುಡ ಪುರಾಣದ ಬಗೆಗಿನ ಪ್ರಶ್ನೆ. ಓಂ ಶ್ರೀರಾಮಾಯ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.